ನಮಸ್ಕಾರ. ಸೊ ಡಿಫೆನ್ಸ್ ಸ್ಟಾಫಲ್ಲಿ 9,195 CRPF ಹುದ್ದೆಗಳನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಸುಮಾರು ಜನಗಳಿಗೆ ಇದು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಯಾರೆಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದೀರಾ, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದೀರಾ, ನಾನು ಡಿಫೆನ್ಸ್ ಸ್ಟಾಫಲ್ಲಿ ಕೆಲಸ ಮಾಡ್ಬೇಕಂತ ಯಾರೆಲ್ಲ ಅನ್ಕೊಂಡಿರಲ್ಲ ಅಂಥವ್ರಿಗೆ ಇದೊಂದು ಸುವರ್ಣ ಅವಕಾಶ. ಮೊದಲನೇದಾಗಿ ಈ CRPF ಹುದ್ದೆಯಲ್ಲಿ 9,195 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದಾರು. ಇದೇ 20ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಮುಂದಿನ ತಿಂಗಳ 19ನೇ ತಾರೀಕು ತನಕ ಏನಾಗುತ್ತೆ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಇರ್ತೈತಿ. ಸೊ ಇದರಲ್ಲಿ ನೀವು ಟ್ರೇಡ್ ಮ್ಯಾನು, ಟೆಕ್ನಿಕಲ್ಲು ಮತ್ತು ಕುಕ್ಕು, ಬಾರ್ಬರು, ಗಾರ್ಡನ್ನು, ಡ್ರೈವರು, ಹೀಗೆ ಸುಮಾರು ಹುದ್ದೆಗಳನ್ನ ಏನು ಮಾಡಿದಾರೆ ಅಂದ್ರೆ ವಿಂಗಡಣೆ ಮಾಡಿ ಟೋಟಲ್ ಆಗಿ 9,195 ಪೋಸ್ಟ್ಗಳನ್ನು ಕಾಲ್ಫಾರ್ಮ್ ಮಾಡಿದರು. ಇದೇ 20ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ನೀವೇನಾದರೂ ಡ್ರೈವರ್ ಪೋಸ್ಟ್ಗೆ ಅಪ್ಲೈ ಮಾಡಿದರೆ ನಿಮ್ಮದು ಎಜುಕೇಷನು 10th ಆಗಿರಬೇಕು, ಜೊತೆಗೆ ಹೆವಿ ಬ್ಯಾಚ್ ಏನು ಮಾಡಿರ್ಬೇಕು, ನಿಮ್ಮ ಲೈಸೆನ್ಸನ್ನು ಪಡೆದಿರಬೇಕು. ಇನ್ನು ಇದಕ್ಕೆ ಮಿನಿಮಮ್ ಏಜ್ ಕೇಳಿದರೆ ಡ್ರೈವರ್ ಪೋಸ್ಟ್ ಅಪ್ಲೈ ಮಾಡಿದವರು ಮಿನಿಮಮ್ 21 ಏಜ್ ಆಗಿರಬೇಕು, ಮ್ಯಾಕ್ಸಿಮಮ್ಮು 27 ಏಜ್ ತನಕ ನೀವೇನು ಮಾಡ್ಬೋದು ಎಲಿಜಿಬಲ್ ಇದ್ದೀರಾ. ಸೊ ಇನ್ನು ಮಿಕ್ಕಿದ್ದು ನೀವೇನಾದರೂ ಗಾರ್ಡನ್ನು, ಕುಕ್ಕು, ಟೇಲರು, ಬಾರ್ಬರು ಈ ರೀತಿ ಪೋಸ್ಟ್ಗೆ ಏನಾದರೂ ಅಪ್ಲೈ ಮಾಡಿದರೆ ಮಿನಿಮಮ್ ನಿಮ್ಮ ಎಜುಕೇಷನ್ 10th ಆಗಿದ್ದರೆ ಎಲಿಜಿಬಲ್ ಆಗ್ತೀರಾ. ಸೊ ಇದಕ್ಕೆ ಮಿನಿಮಮ್ ಏಜು 18 ಇದೆ, ಮ್ಯಾಕ್ಸಿಮಮ್ಮು 23 ಇದೆ. ಸೊ ಇದನ್ನು ಯಾವ ರೀತಿ ಪ್ರೊಸೀಜರ್ ಇದೆ ಅಂತ ಕೇಳಿದರೆ, ಮೊದಲನೇದಾಗಿ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಫಿಸಿಕಲ್ ಟೆಸ್ಟ್ ಕೊಡ್ತಾರೆ. ನೀವು ಯಾವುದೇ ಪೋಸ್ಟಿಗೆ ಅಪ್ಲೈ ಮಾಡಿದ್ರು ಕೂಡ ನಿಮ್ಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟ್ ಆದಮೇಲೆ ನಿಮಗೆ 200 ಮಾರ್ಕ್ಸಿಂದ ಏನಂತ ನೀವೇನಾದರೂ ಫಿಸಿಕಲ್ ಟೆಸ್ಟ್ ಪಾಸ್ ಆದರೆ ನಿಮಗೆ 200 ಮಾರ್ಕ್ಸಿಂದ ಒಂದು ಎಕ್ಸಾಮ್ ಇರುತ್ತೆ. ಇದರಲ್ಲಿ ಇಂಟೆಲಿಜೆಂಟ್ ರೀಸನಿಂಗ್ ಆಗಿರ್ಬೋದು, ಮತ್ತು ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಜನರಲ್ ನಾಲೆಜಿಂಗ 200 ಮಾರ್ಕ್ಸ್ ಏನು ಮಾಡ್ತಾರೆ ಅಂದ್ರೆ ನಿಮಗೆ ಎಕ್ಸಾಮ್ ಇಡ್ತಾರೋ. ನೀವು ಎಕ್ಸಾಮ್ ಪಾಸ್ ಆದರೆ ಅಂದ್ರೆ ಎಕ್ಸಾಮ್ ಆದಮೇಲೆ ನಿಮ್ಗೆ ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ ಅಂದ್ರೆ ನಿಮ್ಮ ಯಾವ ಪೋಸ್ಟಿಗೆ ಅಪ್ಲೈ ಮಾಡಿರ್ತಾರಲ್ಲ, ಈಗ ಕುಕ್ಕಿಗೆ ಅಪ್ಲೈ ಮಾಡಿದ್ರೆ ಅಡುಗೆ ಮಾಡೋಕ್ಕೆ ನಿಮ್ಮದು ಯಾವ ಥರ ಸ್ಕಿಲ್ ಐತೆ ಅನ್ನೋದನ್ನು ಚೆಕ್ ಮಾಡ್ತಾರೋ. ಸೊ ಇದು ಸ್ಕಿಲ್ ಚೆಕ್ ಮಾಡಿದ ನಂತರ ಏನು ಮಾಡ್ತಾರೆ, ನಿಮ್ಮ ಡಾಕ್ಯುಮೆಂಟ್ಸ್ ಏನು ಮಾಡ್ತಾರೆ ವೆರಿಫಿಕೇಶನ್ ಕರೀತಾರೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಮೆಡಿಕಲ್ ಟೆಸ್ಟ್ ಇರ್ತೈತಿ. ಸೊ ಇದು ಪ್ರೊಸೀಜರು. ಇನ್ನು ನೆಕ್ಸ್ಟ್ ನೀವು ಪ್ರೊಸೀಜರ್ ಆಮೇಲೆ ಅಪ್ಲಿಕೇಶನನ್ನು ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ಕೇಳಿದ್ರೆ ಆನ್ಲೈನಲ್ಲಿ. ಸೊ CRPF ಅವ್ರದ್ದು ವೆಬ್ಸೈಟ್ ಇದೆ, ವೆಬ್ಸೈಟ್ಗೆ ಹೋಗ್ಬೇಕು. ವೆಬ್ಸೈಟಿಗೆ ನಿಮ್ಮ ಒಂದು ಇಮೇಲ್ ID, ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿದ ಮೇಲೆ ನಿಮ್ಮ ಇಮೇಲ್ ಐಡಿಗೆ ಒಂದು OTP ಮತ್ತು ಪಾಸ್ವರ್ಡ್ ಬಂದಿರುತ್ತೆ. ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು. ಲಾಗಿನ್ ಆಗಿ ನಿಮ್ಮ 10th ಮಾರ್ಕ್ಸ್ ಕಾರ್ಡು, ಸಿಗ್ನೇಚರು, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು SLC ಮಾರ್ಕ್ಸ್ ಕಾರ್ಡು, ಕೆಲವೊಂದು ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅದು ಕೇಳುತ್ತೆ. ಅದನ್ನು ಸಬ್ಮಿಟ್ ಮಾಡಿದರೆ ಅಪ್ಲೈ ಆಗುತ್ತೆ. ಇದು ತುಂಬ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಯಾಕಂದರೆ ಸುಮಾರು 9,195 ಹುದ್ದೆಗಳನ್ನು CRPF ಅಲ್ಲಿ, ಅದು ಟೆಕ್ನಿಕಲ್ಲು, ಟ್ರೇಡ್ಸ್ಮನ್ ಮತ್ತು ಅಷ್ಟೇ ಅಲ್ಲದೆ ಇದರಲ್ಲಿ ಕೆಲವೊಂದು ಹುದ್ದೆಗಳನ್ನು ವಿಂಗಡಣೆ ಮಾಡಿ ಪೋಸ್ಟನ್ನು ಕಾಲ್ಫಾರ್ಮ್ ಮಾಡಿದರು. ಸೊ ಇದೊಂದು ಸುವರ್ಣ ಅವಕಾಶ. ಯಾರೆಲ್ಲ ಡಿಫೆನ್ಸ್ ಸ್ಟಾಫಲ್ಲಿ ನಾನು ಜಾಬ್ ಮಾಡ್ಬೇಕಂತ ಅನ್ಕೊಂಡಿದ್ರಲ್ಲ ಅವ್ರಿಗೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಇದರಲ್ಲಿ ಸುಮಾರು ಹುದ್ದೆಗಳಿದಾವೆ. ಡ್ರೈವರ್ ಮಾಡೋರು ಡ್ರೈವರ್ ಮಾಡ್ಬೋದು, ಕುಕ್ ಮಾಡೋರು ಕುಕ್ ಮಾಡ್ಬೋದು, ಅಥವಾ ಬಾರ್ಬರು, ಪೇಂಟರು, ಹೀಗೆ ಸುಮಾರು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದಾರು. ಸೊ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಸೊ ಯಾರಿಗೆಲ್ಲ ಎಲಿಜಿಬಲ್ ಇದ್ದೀರಾ, ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದೀರಾ, ಇದೇ ಏಪ್ರಿಲ್ 20ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹೋಗಿ ಎಲ್ಲರೂ ಅಪ್ಲಿಕೇಶನ್ ಆಗಿ. CRPF ಹುದ್ದೆಗಳಿಗೆ ನಮ್ಮ ಕರ್ನಾಟಕದಿಂದ 471 ಅಭ್ಯರ್ಥಿಗಳಿಗೆ ಮೀಸಲಿದೆ. ಸೊ 466 ಪುರುಷರಿಗೆ, 5 ಮಹಿಳೆಯರಿಗೆ ಮೀಸಲಿದೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಸೊ ಆದಷ್ಟು ಇದಕ್ಕೆ ಅಪ್ಲೈ ಮಾಡಿ. ಸೊ ನನ್ನ ಕಡೆಯಿಂದ ನಿಮಗೆಲ್ಲ ಆಲ್ ದ ಬೆಸ್ಟು, ಒಳ್ಳೆಯದೇ ಆಗಲಿ. ಇದೊಂದು ಸುವರ್ಣ ಅವಕಾಶ. ದಯವಿಟ್ಟು ಈ ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಯಾರು ಇಂಟ್ರೆಸ್ಟೆಡ್ ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದಿರಲ್ಲ ಅವರು ಬೇಗನೆ ಏಪ್ರಿಲ್ 20ರ ನಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಅಪ್ಲಿಕೇಶನ್ ಹಾಕಿ. ಸೊ ಇದೇ ರೀತಿ ಉಪಯುಕ್ತ ಮಾಹಿತಿ ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ಇದೇ ಥರ ಹೆಚ್ಚಿನ ಮಾಹಿತಿ ನಿಮಗೇನಾರು ಬೇಕಂದರೆ ನನ್ನ ಒಂದು ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.